ಬಾಗಲಕೋಟೆಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಕಾಶ್ ಬಿರಾದಾರ ಮತ್ತು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಡಿಎನ್ ವಾರ್ಡ್ಗಳಿಗೆ ತೆರಳಿ ಪಾಲಕರಿಗೆ ಮತ್ತು ಪೋಷಕರಿಗೆ ಹೆಣ್ಣಿನ ಮಹತ್ವದ ಮಾಹಿತಿ ತಿಳಿಸಿದರು. ಹೆಣ್ಣು ತಾಯಿಯಾಗಬೇಕು, ಹೆಂಡತಿಯಾಗಬೇಕು, ಆದರೆ ಮಗಳಾಗಿ ಯಾಕೆ ಬೇಡ ಎಂಬ ಪ್ರಶ್ನೆ ಮಾಡಿ ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಗಾದೆಗಳ ಸಾರಾಂಶ ತಿಳಿಸಿ ಹೆಣ್ಣು ಮಕ್ಕಳ ಗೌರವ ಗಣತಿಯನ್ನು ಎತ್ತಿ ಹಿಡಿದರು. ಇನ್ನು ಹೆಣ್ಣು ಮಕ್ಕಳ ದಿನಾಚರಣೆಯ ದಿನದಂದು ಹುಟ್ಟಿದ ಹೆಣ್ಣು ಮಕ್ಕಳಿಗೆ ವಿಶೇಷ ಕಿಟ್ ಕೊಟ್ಟು ಸತ್ಕರಿಸಲಾಯಿತು. ಬೆಳಗ್ಗೆ ಕಾರ್ಯಕ್ರಮದಲ್ಲಿ ರೋಗಿಗಳ ತಾಯಂದಿರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತಂದರು. ಈಗ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಸೆಲೆಬ್ರೇಟ್ ಮಾಡೋದು ಅವಶ್ಯಕತೆ ಇದೆಯಾ? ಅವಶ್ಯಕತೆ ಅದ? ಯಾಕೆ? ಹೆಣ್ಣು ಮಕ್ಕಳ ಸಂಖ್ಯೆನೇ ಕಮ್ಮಿ ಆಗ್ಯದ. ಈಗ 1,000 ಗಂಡು ಮಕ್ಕಳಿಗೆ ನಮ್ಮ ದೇಶದಲ್ಲಿ 1,000ಕ್ಕೆ 1,000 ಇರ್ಬೇಕು, ಇನ್ನು ಹೆಚ್ಚಿರ್ಬೇಕು ಮೇಡಮ್ ಅಂದಾಗ. ಸೊ ಈಗ ನಮ್ಮ ದೇಶದ ಜೆಂಡರ್ ರೇಷಿಯೋ ಎನಿ ಐಡಿಯಾ? 1,000 ಗಂಡು ಮಗುಗೆ 1,000 ಹೆಣ್ಮಗು ಇರ್ಬೇಕು ಮೇಡಮ್ ಹೇಳಿದಾಗ. ಇದು 2008ರಿಂದ ನಮ್ಮ ದೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಜಾರಿಗೆ ಬಂದಿರ್ತದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಶೋಷಣೆ, ದಬ್ಬಾಳಿಕೆ ಹಾಗೂ ಅವರ ಶೈಕ್ಷಣಿಕ ಮಟ್ಟವನ್ನು ಮಾಡಿಸಲುವಾಗಿ, ಆಮೇಲೆ ಅವರುಗಳು ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ಬೇಕು, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮಧ್ಯೆ, ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಆಚರಿಸಲು ನಿರ್ಧರಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಇವತ್ತೇನು ಮಾಡಿದ್ದೀವಿ ಅಂದರೆ, ನಮ್ಮ ರಾತ್ರಿ 12 ಗಂಟೆಯಿಂದ ಇವತ್ತಿನ ಮಕ್ಕಳು ಜನಿಸಿದವಲ್ಲ ಆ ಎಲ್ಲ ಮಕ್ಕಳಿಗೂ ನಾವು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಆಸ್ಪತ್ರೆ ವತಿಯಿಂದ ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಜನಿಸಿದ ಮಕ್ಕಳಿಗೆ ಒಂದು ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಕಿಟ್, ಅದರ ಜೊತೆಯಲ್ಲಿ ಅವುಗಳಿಂದ ಮಗುವಿಗೆ ಒಂದು ಹೊದಿಕೆ, ಅದಕ್ಕೆ ಮತ್ತು ತಾಯಿಗಳಿಗೆ ಸ್ವೀಟ್ ಕೂಡ ಹಂಚೋ ಮೂಲಕ ನಾವು ಇದನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಅದರಂತೆ ಏನಿದೆಲ್ಲ, ನಾವು ಹೆಣ್ಣು ಮಕ್ಕಳನ್ನ ಫಸ್ಟ್ ನಾವು ತಾಯಿಯಾಗಿ ನೋಡ್ತೀವಿ, ಆಮೇಲೆ ಸಹೋದರಿಯಾಗಿ ನೋಡ್ತೀವಿ, ಆಮೇಲೆ ಹೆಂಡತಿಯಾಗಿ ನೋಡ್ತೀವಿ. ಆದರೆ ಮಗಳಾಗಿ ಯಾಕೆ ಬೇಡ ಅನ್ನೋ ಒಂದು ಉದ್ದೇಶ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಇದು ಎಲ್ಲ ಕಡೆಯೂ ಜನರಿಗೆ ತಿಳುವಳಿಕೆ ಬಂದು, ಬಾಲ್ಯ ವಿವಾಹ ಆಗಿರ್ಬೋದು, ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು, ಇದು ತಡೆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆರೋಗ್ಯಕರವಾಗಿ ಜೀವನ ಶೈಲಿ ಮಾಡುವಲ್ಲಿ ಒಂದು ಅನುಕೂಲಕರವಾಗಲಿ ಅಂತ ನಾನು ಇಚ್ಛಿಸ್ತೇನೆ.